ಮಗನಲ್ಲ, ಗಂಡುಗಲೇಶ್ವರ. ನನ್ನ ಮನೆ ದೇವನು ಗಂಡುಗಲೇಶ್ವರ, ನೀನೇ ಬಂದ್ಯಾ ತಂದೆ? ಈ ಮನೆಯಲ್ಲಿ ನಡಿಬಾರದ್ದೆಲ್ಲ ನಡೀತಾ ಇದೆ. ಪ್ರತಿಯೊಬ್ಬರಿಂದಲೂ ಈ ವಂಶಕ್ಕೆ ಕೇಡು ಉಂಟಾಗ್ತಾ ಇದೆ. ಪಾಂಡ್ರಗನ್ ಮೈ ಮೇಲೆ ದೇವ್ರ ಬಂದ್ಬಿಟ್ಟಿದ್ದ. ಓ ಮೈ ಗಾಡ್, ಗಾಡ ಡಬಲ್ ರೈಡ. ಗಂಡುಗಲೇಶ್ವರ. ಎಲೆ ರಂಗಮ್ಮ, ನೀನು ಅವಿವೇಕಿ. ನನ್ನನ್ನೇ ಅವಿವೇಕಿ ಎಂದು ಬಿಟ್ಟಿಯಪ್ಪ. ಎಲೆ ರಂಗಮ್ಮ, ನೀನು ದಡ್ಡಿ. ಅಯ್ಯೋ, ಯಾಕೆ ಅವರೇ ನಿಮ್ಮನ್ನ ಮತ್ತೆ ಸಿಟ್ಟು? ಕೆಟ್ಟ ಹೆಣ್ಣನ್ನ ನಿನ್ನ ಮಗನಿಗೆ ಕಟ್ಟಿ ನೀನು ತಪ್ಪು ಮಾಡಿದ್ದೀಯ. ನಿನ್ನ ಮಗನಿಗೆ ಅನ್ಯಾಯ ಮಾಡಿದ್ದೀಯ. ನಿನ್ನ ವಂಶಕ್ಕೆ ಮೋಸ ಮಾಡಿದ್ದೀಯ. ಇದಕ್ಕೆಲ್ಲ ಕಾರಣ ನೀನೇ. ಇಲ್ಲ ತಂದೆ, ಇಲ್ಲ. ಇವಳು ಒಳ್ಳೆ ಸೊಸೆಯಾಗ್ತಾಳೆ ಅಂತ ತಂದ್ವಿ. ಈ ತರ ಹಿಡಂಬಿ ಆಗ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ ತಂದೆ. ದೇವ್ರೆ, ನನ್ನಿಂದ ಏನಾದ್ರೂ ತಪ್ಪಾಗಿದ್ಯಾ? ಹೌದು, ನೀನು ಈ ಮನೆ ಮಗಳು. ನಿನ್ನಿಂದಲೂ ತಪ್ಪಾಗಿದೆ. ನಿನ್ನ ಗಂಡ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಅದಕ್ಕೆ ಕಾರಣ ಹೊರಗಿಂದ ಬಂದು ಸೇರ್ಕೊಂಡಿರೋ ಪದ್ದು ಅನ್ನೋ ಗ್ರಹ. ಓದಿ ತಾನು ಕೆಡೋದಲ್ದೆ ವನನೆಲ್ಲ ಕೆಡಿಸ್ತನ್ನೋ ಗಾದೆ ಇದೆ. ಪದ್ದುವಿನ ಕೆಟ್ಟ ಸಾಹಸದಿಂದ ನಿನ್ನ ಗಂಡ ಕೆಡ್ತಿದ್ದಾನೆ. ಒಳೆತ ಮಾವಿನ ಹಣ್ಣಾಗ್ತಿದ್ದಾನೆ. ಇದು ಪರಿಹಾರ ಹೇಳು ತಂದೆ. ಒಂದು ಕೋಲು ತಗೊಂಡು ಪ್ರತಿನಿತ್ಯ 12 ಏಟುಗಳನ್ನ ಪದ್ದುಗೆ ಕೊಡ್ತಾ ಬಾ. ನಿನ್ನ ಗಂಡ ಸರಿ ಹೋಗ್ತಾನೆ. ಆಯ್ತು ತಂದೆ, ಹಾಗೆ ಮಾಡ್ತೀನಿ. ದೇವ್ರಿಗೆ ನನ್ನ ಮೇಲೆ ಕೋಪ ಬಂದ್ಬಿಟ್ಟಿದ್ಯಲ್ಲಪ್ಪ. ನನ್ನ ಮಗನ ಭವಿಷ್ಯ ಸರಿ ಹೋಗಬೇಕಾದ್ರೆ ನಾನು ಏನ್ ಮಾಡ್ಬೇಕು? ಆ ಪದ್ದುನ ಮನೆಯಿಂದ ಓಡಿಸ್ಬೇಕು. ಅವನೇ ಈ ಮನೆಗೆ ದೊಡ್ಡ ವಿಘ್ನ. ಅರ್ಧ ಗಂಟೆಗೂ ಅವನ ಹತ್ರ ಕೆಲಸ ಮಾಡಿಸ್ತಾನೆ ಇರ್ಬೇಕು. ಒಬ್ರಲ್ಲ ಒಬ್ರು ಅವನಿಗೆ ಕೆಲಸ ಕೊಡ್ತಾನೆ ಇರ್ಬೇಕು. ಕೆಲಸ ಮಾಡ್ತಾ ಇದ್ರೆ ಅವನು ತುಕ್ಕು ಹಿಡಿಯಲ್ಲ. ಆಗ ಈ ಮನೆ ಉದ್ಧಾರ ಆಗತ್ತೆ. ಅಪ್ಪ ಗಂಡಗಲೇಶ್ವರ, ನನ್ನಿಂದ ಏನಾದ್ರೂ ಅಪಚಾರ ಆಗಿದ್ರೆ ಹೇಳಪ್ಪ. ನನ್ ಮನ್ಸಿನ ಆಸೆ ಯಾವಾಗ ಈಡೇರುತ್ತೆ? ದುರಾಸೆ ಪಡಬೇಡ. ನೀನ್ ಹೋಗ್ತಾ ಇರೋ ದಾರಿ ಸರಿಯಾಗೇ ಇದೆ. ಇವತ್ತಲ್ಲ ನಾಳೆ ನಿನ್ನ ಮನಸ್ಸಿನಲ್ಲಿರೋ ಹುಡುಗ ನಿನಗೆ ಒಲಿತಾನೆ. ಆದ್ರೆ ಅಷ್ಟೊತ್ತಿಗೆ ನನ್ ಯೌವನ ಎಲ್ಲ ಮುಗ್ದೋಗಿರುತ್ತಲ್ಲ, ನಾನ್ ಮುಖ್ಯ ಆಗ್ಬಿಟ್ಟಿರ್ತೀನಿ. ನಿನ್ನ ಯೌವನವನ್ನ ನಾನು ವಾಪಸ್ ತಂದು ಕೊಡ್ತೀನಿ. ನೀನು ಚಿರ ಯೌವನಿ ಆಗ್ತೀಯ. ಮತ್ತೆ ಯಾಕೆ ಯೋಚನೆ ಮಾಡ್ತೀಯ? ದೇವ್ರೆ, ಆದ್ರೆ ನೀನ್ ಇಷ್ಟೊಂದು ಸಿಟ್ಟಲ್ಲಿದ್ಯಲ್ಲ, ನನ್ನಿಂದ ಏನ್ ಅಪಚಾರ ಆಗಿದೆ? ದೇವರ ಜೊತೆ ಆಟ ಆಡಬಾರದು. ಈ ಹಿಂದೆ ಸಂಪ್ರದಾಯ ಹೇಗಿತ್ತು? ಹೇಗಿತ್ತು ತಂದೆ? ಈ ವಂಶಕ್ಕೆ ಕುಡಿ ಇಲ್ಲ ಅಂದಾಗ ನಾನು ಆಶೀರ್ವಾದ ಮಾಡಿ ಒಂದು ಕುಡಿ ಕೊಟ್ಟೆ. ಅವನೇ ಪಾಂಡುರಂಗ. ಹೌದು ತಂದೆ, ಹೌದು. ನಿಮ್ಮ ಆಶೀರ್ವಾದದ ಫಲವೇ ನನ್ನ ಮಗ. ಮೊದಲು ಈ ಮನೆಗೆ ಹೆಣ್ಣು ತರಬೇಕಾದ್ರೆ ಗಂಡುಗಲೇಶ್ವರನಾದ ನನ್ನಲ್ಲಿ ಅಪ್ಪಣೆ ಕೇಳ್ತಾ ಇದ್ರಿ. ನನಗೆ ಪೂಜೆ ಮಾಡ್ತಾ ಇದ್ರಿ. ನಾನು ಬಲಗಡೆಯಿಂದ ಹೂ ಕೊಟ್ರೆ ಮಾತ್ರ ಆ ಹೆಣ್ಣನ್ನ ಮನೆಗೆ ತರ್ತಾ ಇದ್ರಿ. ಆದ್ರೆ ಈಗ ತಂದೆ, ತಪ್ಪಾಯ್ತು ತಂದೆ, ತಪ್ಪಾಯ್ತು. ಆದ್ರೆ ನಾವು ಯಾವುದೋ ಮದುವೆಗೆ ಅಂತ ಹೋಗಿದ್ವಿ. ಅಲ್ಲಿ ಜಾಜಿ ಅನ್ನೋಳು ಗಂಟು ಬಿದ್ಲು. ದಮ್ ಹಾಕಿದ ಗಂಟು ಅಂತ ನಾವು ನಂಟು ಬೆಳೆಸಿದ್ವಿ. ಆದ್ರೆ ಈಗ ಅದೇ ನಂಟು ಕಗ್ಗಂಟಾಗಿದೆ. ಕಲಗಂಟು ತಿನ್ನುವ ಭಾಗ್ಯವೇ ನಮಗಿಲ್ಲ ಸ್ವಾಮಿ. ಇನ್ನು ಕೆಲವೇ ದಿನಗಳಲ್ಲಿ ಈ ಮನೆಗೆ ಮಗು ಬರಬೇಕು. ಇಲ್ಲ ಅಂದ್ರೆ ಈ ಮನೆ ಸರ್ವನಾಶ ಆಗಿ ಬಿಡುತ್ತೆ. ಬೀದಿಗೆ ಬೀಳುತ್ತೆ. ರೋಗ ರುಜಿನಗಳಿಂದ ತುಂಬುತ್ತೆ. ಅಮ್ಮ ಸೊಸೆ, ನಮ್ಮ ಗಂಡುಗಲೇಶ್ವರ ಉಗಿತಾ ಇರೋದು ನಿನ್ನನ್ನೇ. ಮಾತಾಡಮ್ಮ, ಮಾತಾಡು. ಗಾಡ್, ನನ್ ಮೇಲೆ ತುಂಬಾ ಕೋಪ ಮಾಡ್ಕೋಬೇಡ. ನನ್ಗೆ ನಂದೇ ಆದಂತ ಕನ್ಸುಗಳಿರುತ್ತಲ್ವಾ? ನಿನ್ನ ಕನಸುಗಳಿಗೆ ಬೆಂಕಿ ಬೀಳಿ. ನೀನು ಬಂದಿರೋದು ಗಂಡುಗಲಿ ವಂಶನ ಉದ್ಧಾರ ಮಾಡೋಕೆ. ವಂಶ ಉದ್ಧಾರ ಮಾಡೋದನ್ನ ಬಿಟ್ಟು ಬೇರೆ ಏನಾದ್ರೂ ಮಾಡೋಕ್ ಹೋದ್ರೆ ನಿನ್ನ ರಾಜಕೀಯ ಭವಿಷ್ಯ ಮಣ್ಣಾಗಿ ಹೋಗುತ್ತೆ. ಗೊತ್ತಾಯ್ತೇನಮ್ಮ? ಚಂಬ ಬಿಟ್ಟು ಗಂಡನ ಸೇರು. ಬಾವು ಚಟಕ್ಕೆಲ್ಲ ಹುಟ್ಕೊಳ್ಳುತ್ತೆ. ಇಲ್ಲ ಅಂದ್ರೆ ಇನ್ನು 1 ವಾರದಲ್ಲಿ ನಿನ್ನ ಗಂಡ ಸನ್ಯಾಸಿ ಆಗ್ತಾನೆ. ನೋ, ನನ್ ಗುರಿನ ಬದಲಾವಣೆ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಕೇವಲ ಮಾತಿಗೆ ಬೆಲೆ ಕೊಡಲಿಲ್ಲ ಅಂದ ಮೇಲೆ ನೀನು ಮಾನವಳಲ್ಲ, ದಾನವಳು. ಮೊಂಡರನ್ನ ಕೊಂದವರಿಲ್ಲ, ನಾಯಿಯನ್ನ ತಿಂದವರಿಲ್ಲ.